ಇಲ್ಲಿ ನೋಡಿ, ಇಬ್ರು ನೋಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಎಲ್ಲರಿಗೂ ಇಷ್ಟವಾಗುವಂತಹ ಬಜ್ಜಿ ಬೋಂಡವನ್ನು ಮಾಡ್ತಾ ಇದ್ದೀನಿ. ಈ ಮಿರ್ಚಿ ಬಜ್ಜಿ ಏನಿದೆ ಸಂಜೆ ಹೊತ್ತಲ್ಲಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಒಂಥರ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಈ ಮೆಣಸಿನ್ಕಾಯಿ ಏನಿದೆ ಇದು ಖಾರ ಇರಲ್ಲ, ಇದು ಬಜ್ಜಿ ಬೋಂಡಗಂತಲೇ ಇರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇದೇನು ಖಾರ ಇರಲ್ಲ. ಹಾಗಾಗಿ ನಾನಿಲ್ಲಿ ಈ ಮೆಣಸಿನ್ಕಾಯಿಯನ್ನು ತುದಿಯನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ. ಅಂದರೆ ಏನು ಕರಿಯುವಾಗ ಅದು ಚೆನ್ನಾಗಿರಲ್ಲ ಅಂತ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ಮೆಣಸಿನ್ಕಾಯನ್ನು ಮಧ್ಯ ಕೂಡ ಸಿಗಿಬೋದು. ಇಲ್ಲಾಂದರೆ ನಾನೇನು ಮಾಡ್ಕೋತಿದ್ದೀನಿ, ಒಂದು ಮೇಲಿಂದ ಕೆಳಗೆವರೆಗೆ ಒಂದು ಲೈನ್ ಥರ ಈ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಎರಡನ್ನು ಅರ್ಧ ಪೀಸ್ ಥರನೂ ಮಾಡ್ಕೋಬೋದು. ಇದು ಮಾಡೋದ್ರಿಂದ ಮೆಣಸಿನ್ಕಾಯಿ ಏನೀಗ ನಾವು ಕಟ್ ಮಾಡ್ತೀವಿ ಅದರ ಮಸಾಲೆ ಎಲ್ಲ ಅದ್ರ ಜೊತೆ ಹಿಡ್ಕೊಳ್ಳುತ್ತೆ. ಇನ್ನೊಂದು ಸಿಡಿಯಲ್ಲ. ಈಗ ಎಣ್ಣೆಗೆ ಬಿಟ್ಟ ತಕ್ಷಣ ನಾವು ಅದು ಇಡಿ ಹಾಕಿದರೆ ಸಿಡಿಯುತ್ತೆ. ಮೆಣಸಿನ್ಕಾಯಿ ಏನಿದೆ ಅದು ಸಿಡಿಯುತ್ತೆ. ಈ ಮಿರ್ಚಿ ಬೋಂಡೆ ಏನಿದೆ ಹುಬ್ಳಿ ಧಾರವಾಡಗಳಲ್ಲಿ ಬಹಳ ಫೇಮಸ್ಸು. ಇದ್ರ ಜೊತೆ ಗಿರ್ಮಿಟ್ ಜೊತೆ ಈ ಬಜ್ಜಿ ಬೋಂಡವನ್ನು ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಅದೇ ರೀತಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಒಂದು 2 ಕಪ್ಪು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 6 ರಿಂದ 7 ಮೆಣಸನ್ನು ತಗೊಂಡಿರೋದ್ರಿಂದ ಸ್ವಲ್ಪ ಒಂದು 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಜ್ವೈನವನ್ನು ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾವನ್ನು ಹಾಕ್ತಿದ್ದೀನಿ. ಹಾಗೆ ಅರಿಶಿನ ಪುಡಿ ಕಲ್ಲರ್ಗೋಸ್ಕರ. ಏನಿದೆ ಸೋಡಾ ಹಾಕೋದ್ರಿಂದ ಮೆಣಸಿನ್ಕಾಯಿ ತುಂಬಾ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿಗೆ ಈಗ ಪ್ರತಿಯೊಬ್ಬರು ಹೇಳ್ತಾರೆ ಬೋಂಡ ಮಾಡುವಾಗ ಸೋಡಾ ಪುಡಿ ಹಾಕುವಂಥ ಅವಶ್ಯಕತೆ ನಿಜ. ಏನಂದರೆ ಹಾಕೋದ್ರಿಂದ ಅದರ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏನಿದೆ ಜೋಳದ ಹಿಟ್ಟನ್ನು ನಾವು ಆ್ಯಡ್ ಮಾಡೋದ್ರಿಂದ ಎಣ್ಣೆಯನ್ನು ಹೀಡ್ಕೊಳ್ಳಲ್ಲ. ಅದು ಈ ಏನು ಬಜ್ಜಿ ಬೋಂಡ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ರಿಂದ 1 ಸ್ಪೂನಷ್ಟು ಜೋಳ ಹಿಟ್ಟನ್ನು ಹಾಕೋದ್ರಿಂದ ಆ ಬಜ್ಜಿ ಬೋಂಡ ಮಾಡುವಾಗ ಅದು ಎಣ್ಣೆಯನ್ನು ಎಳ್ಕೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ. ಹೆಚ್ಚಿನವರು ಇದಕ್ಕೆ ಕಾರ್ನ್ ಫ್ಲೋರನ್ನು ಕೂಡ ಹಾಕ್ತಾರೆ. ಯಾಕಂದರೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ. ಬಟ್ ಈ ರೀತಿ ಕಡಲೆ ಹಿಟ್ಟು ಹಾಗೆ ಏನು ಹಾಕಿದ್ದೀವಿ ಇಷ್ಟರಲ್ಲೇ ನಾವು ಮಾಡೋದ್ರಿಂದನೂ ಕೂಡ ಆ ಬಜ್ಜಿ ಬೋಂಡ ಏನಿದೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಏನು
ಹಾಕಬೇಕು ಅಂತಲೂ ಕೂಡ ಇಲ್ಲ. ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಕೆಲವರು ಹಾಕ್ತಾರೆ. ಅಕ್ಕಿ ಹಿಟ್ಟು ಕೂಡ ಕ್ರಿಸ್ಪಿನೆಸ್ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಅದೇನು ಬೇಕಾಗಿರಲ್ಲ. ಇದರಲ್ಲಿ ಕಡಲೆ ಹಿಟ್ಟು ಈ ರೀತಿಯಾಗಿ ಹಾಕಿಬಿಟ್ರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರ್ತದೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. ಈ ಬಜ್ಜಿ ಬೋಂಡವನ್ನು ಹುಬ್ಳಿ ಧಾರವಾಡದಲ್ಲಿ ಬಹಳ ಫೇಮಸ್ಸು. ನೀವು ಎಲ್ಲಿ ಹೋದರೂ ಕೂಡ ಬಜ್ಜಿ ಬೋಂಡ ಸಿಗ್ತದೆ ಇಲ್ಲಿ. ಅಷ್ಟೇ ಫೇಮಸ್ ಆಗಿರುವಂಥದ್ದು. ಹೇಗೆ ಧಾರವಾಡ ಪೇಡ ಎಷ್ಟು ಫೇಮಸ್ ಇದೆಯೋ ಹಾಗೆ ಹುಬ್ಳಿ ಧಾರವಾಡದಲ್ಲಿ ಬಜ್ಜಿ ಬೋಂಡ ಕೂಡ ತುಂಬಾ ಫೇಮಸ್ಸು. ಬಜ್ಜಿ ಬೋಂಡ ಜೊತೆ ಗಿರ್ಮಿಟ್ಟನ್ನು ಕೊಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಈ ರೀತಿಯಾಗಿ ಒಂದು ಸರಿ ಈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ಅದನ್ನು ಇದು ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸೈಡ್ ಸ್ವಲ್ಪ ಆದರೂ ಕಾಣಿಸ್ಬೇಕು, ಆ ಬಜ್ಜಿ ಮೆಣಸು ಏನಿದೆ ಅದು ಕಾಣಿಸ್ಬೇಕು. ನಾನು ಈ ರೀತಿ ಒಂದು ಸರಿ ಅದನ್ನು ಇದು ಮಾಡಿಕೊಂಡು ಈ ಥರ ಎಣ್ಣೆಗೆ ಬಿಡ್ಕೋತಾ ಇದ್ದೀನಿ. ಈ ಬಜ್ಜಿ ಬೋಂಡ ಕಾಯಿಸುವಾಗ ಸ್ವಲ್ಪ ಗುಂಡಿ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಅಗ್ಲ ಪಾತ್ರೆಯನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಈ ರೀತಿ ಕಾಣಿಸ್ತಿರ್ಬೋದು. ಗುಂಡಿ ಪಾತ್ರೆಯಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಟ್ಕೊಳ್ಳುವಾಗಲೂ ಕೂಡ ಜಾಸ್ತಿ ಏನು ಬಿಟ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬರ್ತದೆ ಇದು ಈ ಬಜ್ಜಿ ಬೋಂಡ. ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಪೇಜಸ್ ಇನ್ಸ್ಟಾದಲ್ಲಿ ಕೂಡ FB ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗ್ತದೆ. ಹಾಗೆ ಏನಿದೆ ಬೋಂಡವನ್ನು ಬಿಟ್ಟ ಮೇಲೆ ಇಮಿಡಿಯೇಟ್ ತಿರುವು ಹಾಕಬಾರ್ದು. ಸ್ವಲ್ಪ ಒಂದು 2-3 ನಿಮಿಷಗಳ ಕಾಲ ವೆಯ್ಟ್ ಮಾಡಿ ನಂತರ ಅದನ್ನು ಉಲ್ಟಾ ಮಾಡಬೇಕು. ಯಾಕಂದರೆ ಬೇಗ ಮಾಡಿಬಿಟ್ರೆ ಅದರ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ, ಅದನ್ನು ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಒಂದು ಸೈಡು ಒಂದು ಸ್ವಲ್ಪ ಬೆಂದ ಮೇಲೆ ಇದನ್ನು ಈ ರೀತಿಯಾಗಿ ಮಗ್ಚಿದ್ರೆ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಇದು ಏನಿದೆ ಮಿರ್ಚಿ ಬೋಂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇನ್ನು ಕೆಲವರು ಬ್ಯಾಡಿಗೆ ಮೆಣಸು ತುಂಬ ಖಾರ ಮೆಣಸಲ್ಲಿ ಕೂಡ ಈ ರೀತಿ ಮಾಡ್ತಾರೆ, ಬಜ್ಜಿ ಬೋಂಡವನ್ನು ಮಾಡ್ತಾರೆ. ಅದರ ಒಳಗಡೆ ಇರುವಂತಹ ಆ ಬೀಜಗಳನ್ನೆಲ್ಲ ತೆಗೆದು ಆ ಬೋಂಡವನ್ನು ಮಾಡ್ತಾರೆ. ಬೋಂಡವನ್ನು ಮಾಡೋದು ಹೇಗೆಂದರೆ ಆ ಖಾರ ಇರಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಬಜ್ಜಿಗೆ ಅಂತಲೇ ಎಷ್ಟು ಮೆಣಸುಗಳು ಇರ್ತವೆ. ಆ ಮೆಣಸನ್ನು ತೊಗೊಂಬಂದರೆ ಯಾವ ರೀತಿ ಖಾರನೂ ಅಂಥ ಖಾರ ಏನು ಇರಲ್ಲ, ಚೆನ್ನಾಗಿರುತ್ತೆ. ಹಾಗೆ ನಾವು ಹೋಳಿಯನ್ನು ಸೆಲೆಬ್ರೇಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದರು. ಮಕ್ಕಳಂತೂ ತುಂಬಾ ಮಜಾ ಮಾಡಿದರು. ಈ ರೀತಿಯ ಹೋಳಿ ಸೆಲೆಬ್ರೇಷನ್ಸ್ ಎಲ್ಲ ವರ್ಷದಲ್ಲಿ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆ ಒಂದು ಖುಷಿ ಸಿಗ್ತದೆ. ಹಾಗೆ ಕಲರ್ಫುಲ್ ಹೋಳಿಯನ್ನು ಮಾಡೋದ ಉದ್ದೇಶ ಕೂಡ ಹಾಗೆ. ಯಾವುದೇ ರೀತಿಯ ಇದಿರಬಾರ್ದು, ಎಲ್ಲರೂ ಒಂದೇ ರೀತಿ ಅನ್ನುವ ಕಾರಣಕ್ಕೆ ನಾವು ಮಾಡ್ತಾರೆ. ಆ ಸೆಲೆಬ್ರೇಷನ್ಗೆ ಒಂದು ಒಳ್ಳೆಯ ಅರ್ಥ ಇರುತ್ತೆ. ಕಾಮದಹನ, ಕಾಮಣ್ಣನನ್ನು ಸುಟ್ಟು ದಹನ ಮಾಡುವಂಥದ್ದು. ಯಾವುದೇ ರೀತಿಯ ನಿಷ್ಕಲ್ಮಶವಾದ ಪ್ರೀತಿ ವಿಶ್ವಾಸ ಇರಲಿ ಅನ್ನೋ ಕಾರಣಕ್ಕೆ. ನೀವು ನೋಡ್ತಿರ್ಬೋದು ಬಜ್ಜಿ ಬೋಂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತಹ, ಇಷ್ಟು ಅದ್ಭುತವಾಗಿ ಬಂದಿದೆ. ಈ ರೀತಿಯ ಬಜ್ಜಿ ಬೋಂಡವನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಟೀ ಟೈಮಲ್ಲಿ ಇದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಟೀ ಜೊತೆ. ಹಾಗೆ ಇದಕ್ಕೆ ಗಿರ್ಮಿಟ್ ಕೂಡ ಕೊಡ್ತಾರೆ, ಅದು ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದೇ ರೀತಿ ಈ ಬಜ್ಜಿ ಬೋಂಡವನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಮಕ್ಕಳಿಗೆ ಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದರು. ಅಂದರೆ ಖಾರ ಏನೂ ಆಗಲಿಲ್ಲ, ತುಂಬ ಈಸಿಯಾಗಿ ತಿಂದರು ಮತ್ತು ಖುಷಿ ಅನಿಸ್ತು ಅವರಿಗೆ. ರುಚಿ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.